ನಮಸ್ಕಾರ ಗುರು. ಈರುಳ್ಳಿ ಲೋಡ್ ಬಂತು ಬೆಂಗಳೂರಿಗೆ. ಈರುಳ್ಳಿ ಲೋಡ್ ಮಾಡೋಣ ಅಂತ ಬಂದೆ. ನನ್ನನ್ನೇನು ಗಾಂಡು ಅಂತ ತಿಳ್ಕೊಂಡಿದ್ಯಾ? ನಾನು ಗಾಂಡು ಅಲ್ಲ, ಗಾಂಡೀವಿ. ಏನಾಗ್ ಗುರು ಹೆಂಗ್ ಕೂತಿದ್ಯಾ ಅಂದ್ರೆ ಅನ್ನ ಡೈಲಾಗ್ ಹೊಡೆದ್ ಬಿಡೋದ. ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ಲೋಡ್ ಮಾಡಿದ್ ಮುಗಿತು ಗುರು. ತಾಟ್ ಪಲಾಕಿ ಹಗ್ಗ ಹಾಕ್ತಿದ್ವಿ. ಇವರಿಬ್ರಾಕ ಬಂದ್ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಗುರು. ನಮ್ಮನ್ ಇದು ನಿನ್ನ ಕಿವಿಲಿ ಇರ್ಬೇಕು. ಇದ್ರೆ ಅವ್ ನಮ್ಮನ್ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನಿನ್ನ ಅಕ್ಕ ಮೆರಿ ಅದೆಷ್ಟು ದಿನ ಮೆರಿ. ಕೊನೆಗೆ ಲೋಡ್ ಮಾಡಿಸ್ಕೊಂಡು ಹೊಂಟೆ ಗುರು ಬೆಂಗಳೂರು ಕಡೆ. ಕರಜೀವನ ಹಳ್ಳಿ ಟೋಲ್ ಹತ್ರ ಬಂದ್ ತಗಲಕೊಂಡ್ಬಿಟ್ಟೆ ಗುರು. ಟೋಲ್ ದಾಟಿಕೊಂಡು ಮಿರ್ಚಿ ಮಂಡಕ್ಕಿ ತಿನ್ಕೊಂಡು ಹೊಂಟೆ ಗುರು ಬೆಂಗಳೂರು ಕಡೆ. ಬೆಂಗಳೂರಿಗೆ ಬಂದೆ ಗುರು. ಫುಲ್ ಜಾಮ್ ಆಗ್ಬಿಟ್ಟಿದೆ ಅರಸನೆ ಕುಂಟೆಯಿಂದ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂದಿ ಎಲ್ಲ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಕೊನೆಗೂ ಮಾರ್ಕೆಟ್ಗೆ ಬಂದ್ಬಿಟ್ಟು ಗುರು. ನಮ್ದೇ ಅವ ಮಾರ್ಕೆಟ್ ಫುಲ್ಲು. ಊರು ಊರು ಸುತ್ತಿಸ್ತಾಳೆ ಕಾಸಿನ ತಾಯಿ, ಕಾಸಿನ ತಾಯಿ. ಏರು ಬೇರು ಮಾಡಿಸ್ತಾಳೆ ಕಾಸಿನ ತಾಯಿ, ತಮ್ಮ ಕಾಸಿನ ತಾಯಿ. ನಿಂತನೆಲ್ಲ ಸ್ವರ್ಗ ಮಾಡ್ತಾಳೆ ಹೆತ್ತ ತಾಯಿ. ಹತ್ರ ಬಂದೆ ಗುರು. ಅಣ್ಣಗೆ ಅನ್ಲೋಡ್ ಮಾಡೋ ಅಂದ್ರೆ ಹೆಂಗ ಅನ್ಬೇಕ? ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಕೊನೆಗೂ ಗಾಡಿ ಅಂತ ಅನ್ಲೋಡ್ ಮಾಡಿಸಿದ್ವಿ ಗುರು. ಅಣ್ಣ ಸ್ಟೆಪ್ನ ಎತ್ತಿಡೋಣ ಬಾ ಅಂತ ಕರೆದ ಗುರು. ನಿನ್ ಆಶೀರ್ವಾದ ನನ್ ಮೇಲೆ ಇರ್ಲಿ. ಅಯ್ಯೋ ಬಿಡಪ್ಪ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬೆಳಗ್ಗೆ ಬರ್ತಾ ದಾರಿಲಿ 6 ಗಂಟೆಗೆ ಟಿಫನ್ ತರಿಸಿದೆ ಗುರು. ಹಂಗೆ ಆಮ್ಲೆಟ್ ತರಿಸಿದಾನ್ ಗುರು. ಮಾತಾಡಲೇ ಬೋಳೆ ಮಗನೇ. ನಮ್ ಹುಡುಗರೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಹೂ ಇಸ್ ಹಿ? ಯಾರವನು? ಹಾಗಿದ್ದಾಯ್ತು ಅನ್ನಂಗೆ ನಮ್ಮ ಬಾಸ್ಗೆ ಹೂ ಹಾಕೊಂಡು ಹೊಂಟ್ಬಿಟ್ಟಿ ಗುರು ಊರ್ ಕಡೆ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಖುಷಿಯಾಗಿರಿ.